ವೈದ್ಯಕೀಯ ಸೇವಾ ಇಲಾಖೆ, ಪಶು ಚಿಕಿತ್ಸಾಲಯ ಪಾವೂರು ಉಲ್ಲಾಲ್ ತಾಲೂಕು, ಪಾವೂರು ಗ್ರಾಮ ಪಂಚಾಯತ್ ಹಾಗೂ ಹಾಲು ಉತ್ಪಾದಕ ಸಹಕಾರಿ ಸಂಘ, ಅದು ಈ ಪ್ರದೇಶದ ಧರ್ಮನಗರ ಸಹಕಾರಿ ಸಂಘ, ಪಾಣಿಯಲ, ಕೊನಜಾಗಿ ಎಲ್ಲರ ಪದವನ್ನು ಈ ಒಂದು ಸಂಘಗಳ ಸಂಯುಕ್ತ ಸಹಕಾರದೊಂದಿಗೆ ಏರ್ಪಡಿಸಲ್ಪಟ್ಟಂಥ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಅಧ್ಯಕ್ಷನ ವಹಿಸಿದಂತಹ ನಮ್ಮೆಲ್ಲರ ಆತ್ಮೀಯರು, ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಗೌರವಿತರಾದಂಥ ಮಜೀದ್ರವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಅತಿಥಿಗಳಾಗಿರುವಂತಹ ನಮ್ಮ KMF ಮಾಜಿ ಅಧ್ಯಕ್ಷರಾದಂಥ ಸುಚಿತ್ರ ಶೆಟ್ಟಿರವರೇ, ಅದೇ ರೀತಿ ನಮ್ಮ ಕೆನರಾ ಬ್ಯಾಂಕಿನ ಅಧಿಕಾರಿಯು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತಹ ಮುಖ್ಯಸ್ಥರಾದಂತಹ ಮಂಜುನಾಥ್ ಬಿ ಶೆಂಗಯ್ಯರವರೇ, ಮಾಜಿ ತಾಲೂಕು ಪಂಚಾಯತ್ನ ಅಧ್ಯಕ್ಷರು, ಈ ಗ್ರಾಮದ ಮಾಜಿ ಅಧ್ಯಕ್ಷರಾದಂತಹ ಪಾವೂರ್ ಮೋನಾಖನವರೇ, ಅದೇ ರೀತಿ ನಮ್ಮ ಇಲಾಖೆ ಅಧಿಕಾರಿಯಂತಹ ಅರುಣ್ ಕುಮಾರ್ ಅವರೇ, ಅದೇ ರೀತಿ ನಮ್ಮ ವಿವೇಕರವರೇ, ರಮೇಶ್ ಶೆಟ್ಟಿ ಬೊಲಿಯಾರವರೇ, ನಮ್ಮ ವೇದಿಕೆ ಮೇಲೆ ಉಪಸ್ಥಿತವಾದ PD ಅವರೇ, ಇನ್ನಿತರ ನಮ್ಮೆಲ್ಲ ನಮ್ಮ ಪ್ರಶಾಂತ್ ಮಹಲಾರವರು, ಸದಸ್ಯ ಪ್ರಶಾಂತ್ ಮಹಲಾರವರೇ, ಸಂತೋಷ್ ಅವರೇ, ಇನ್ನಿತರ ಎಲ್ಲ ಅಧಿಕಾರಿ ವರ್ಗದವರೇ, ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದಂಥ ಡಾಕ್ಟರ್ ರಚನಾ ಅವರೇ, ಇನ್ನಿತರ ಎಲ್ಲ ಇದಕ್ಕೆ ಸಹಕಾರ ಕೊಟ್ಟ ಪ್ರತಿಯೊಂದು ಇನ್ನಿತರ ಇಲಾಖೆ ಅಧಿಕಾರಿ ವರ್ಗದವರೇ, ಮುಂದಿರುವ ಈ ಊರಿನ ಐದಗಣ್ಯ ವ್ಯಕ್ತಿಗಳೇ, ರೈತರೇ ಮತ್ತು ಬಹುಶಃ ಇಲ್ಲಿ ಬಂದಂಥ ಎಲ್ಲ ಈ ಒಂದು ಕಾರ್ಯಕ್ರಮ ಹಿತೈಷಿಗಳೇ, ನಾನು ಪ್ರಪ್ರಥಮವಾಗಿ ಎಲ್ಲ ನಮ್ಮ ರೈತ ಬಾಂಧವರು ಇವತ್ತು ಯಾರು ಭಾಳಷ್ಟು ಆಸಕ್ತಿಯಿಂದ ಬಂದಿದ್ದೀರಿ, ಸ್ವಲ್ಪ ತಡವಾದಾಗಿ ವಿಷಾದಿಸ್ತೇನೆ. ಬೆಳಗಿಂದಲೂ ಕೂಡ ಇದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮ ಇದ್ದಂಥ ಸಂದರ್ಭ. ನನಗೆ ಬಹುಶಃ ನಿಮ್ಮೆಲ್ಲ ಆ ಸಮಸ್ಯೆ ಕಷ್ಟಗಳು ಖಂಡಿತ ಅರ್ಥ ಆಗ್ತದೆ. ಯಾಕೆ ಕರುಗಳನ್ನು ತರಬೇಕು, ಅದನ್ನು ನೀವು ತಮ್ಮ ಮಕ್ಕಳು ನೋಡುವಾಗ ತಾವು ಇದನ್ನು ನೋಡ್ತೀರಿ, ಸ್ವಲ್ಪ ಹೋಗೋದು ಬಿಸಿಲಾಗಿ ನಿಮಗೆ ಅದರ ನೋವು ನಮಗೂ ಗೊತ್ತಿರುವುದಿಲ್ಲ, ನಿಮ್ಗೆ ಅದರ ಎಲ್ಲವೂ ಕೂಡ ನಮಗಿಂತ ಜಾಸ್ತಿ ಅದರ ಬಗ್ಗೆ ನಿಮಗೆ ಅದರ ಭಾವನೆಗಳು ಇದನ್ನೆಲ್ಲ ಕೂಡ ಇವತ್ತು ಅರ್ಥ ಆಗ್ತದೆ. ಅದಕ್ಕಾಗಿ ನಾನು ಎಲ್ಲ ರೈತರನ್ನು ಮತ್ತು ಹೈನುಗಾರಿಕೆಯಲ್ಲಿ ತೊಡೆದುಕೊಂಡಂಥ ಎಲ್ಲ ಸನ್ಮಿತ್ರ ನಾನು ವಿಶೇಷವಾಗಿ ನನ್ನ ಶುಭಾಶಯ ಮತ್ತು ಅಭಿನಂದನೆ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದರೆ ಹೈನುಗಾರಿಕೆ ಅದು ನಮ್ಮ ಮಣ್ಣಿನ ಆ ವಿಶೇಷವಾದ ಶಕ್ತಿ. ಯಾಕಂತ ಹೇಳಿದರೆ ಹೈನುಗಾರಿಕೆ ಸರಿಯಾಗಿ ಇಲ್ಲದಿದ್ದರೆ ಯಾವ ಮಣ್ಣು ಕೂಡ ಸಂಪದ್ಭರಿತವಾಗಿ ಮಣ್ಣು ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾವ ಊರು ಕೂಡ ಬೆಳೆಗಳಿಗೆ ಇವತ್ತು ಸಾಧ್ಯ ಇಲ್ಲ ಅಂತ ವಿಚಾರ ಇವತ್ತಾಗಿದೆ. ಇವತ್ತಿನ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲಘಟ್ಟದಲ್ಲಿ ಭಾಳಷ್ಟು ಇವತ್ತು ಆಸಕ್ತಿ ಹೊಂದಿದವರು ಭಾಳಷ್ಟು ಇದಕ್ಕೆ ಕಡಿಮೆ. ಆ ಕಾಲದಲ್ಲಿ ಕೂಡ ತಾವೆಲ್ಲ ಕೂಡ ವಿಶೇಷವಾದ ಆಸಕ್ತಿ ವಹಿಸಿಕೊಂಡು ಇದನ್ನು ಭಾಳ ಪ್ರೀತಿಯಿಂದ ಮತ್ತು ಅಚ್ಚುಕಟ್ಟಾಗಿ ಅದನ್ನು ಸಾಕಿ ಪರೋಕ್ಷವಾಗಿ ಹೈನುಗಾರಿಕೆಗೆ ತನ್ನದಾದ ವಿಶೇಷದ ಆ ಒಂದು ತಾವು ಸೇವೆ ಇವತ್ತು ಕೊಡ್ತಾ ಇದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕಂತ ಹೇಳಿದರೆ ಬರೀ ಇವತ್ತು ಒಂದು ಹಸುವಿನಿಂದ ಹಾಲು ಇರಲಿಲ್ಲ ಹಲವಾರು ಉತ್ಪನ್ನಗಳು ನೋಡಬೇಕಾದ್ರೆ KMFಗೆ ಹೋದರೆ ಎಲ್ಲ ಕೂಡ ನಮಗೆ ಅದರ ವಿಷಯ ಗೊತ್ತಾಗ್ತದೆ. ಅದಕ್ಕೆ ನಾನು ಯಾವಾಗಲೂ ಕೂಡ ಹೇಳ್ತೀನಿ, ನಿಮ್ಮ ಅರುಣ್ ಅವರಿಗೆ, ರಚನೆ ನಾವು ಅಧಿಕಾರಿ ಹೇಳೋದೇನಂತ ಹೇಳಿದರೆ, ಕನಿಷ್ಠ 1 ವರ್ಷಕ್ಕೊಮ್ಮೆ ಆದರೂ ಕೂಡ ಒಂದು ಶಾಲೆಯ ಒಂದು ಹೈಸ್ಕೂಲ್ ಬ್ಯಾಚಿನ ಒಂದು ವಿದ್ಯಾರ್ಥಿಗಳನ್ನು KMF ಸಂಸ್ಥೆಗೆ ಕರ್ಕೊಂಡು ಹೋಗಬೇಕು. ಹಾಲಿನ ಉತ್ಪನ್ನ ಏನೆಲ್ಲ ಆಗ್ತದೆ, ಏನೆಲ್ಲ ಪರೋಕ್ಷವಾಗಿ ಅದು ಏನೆಲ್ಲ ಪ್ರಯೋಜನ ಬರ್ತದೆ ಅಂತ ಹೇಳಿ ಸಣ್ಣ ಮಕ್ಕಳಿಗೆ ಅದರ ಬಗ್ಗೆ ಮಾಹಿತಿ ಸಿಕ್ಕುವಂಥ ಸಾಕು ಖಂಡಿತವಾಗಿ ಇವತ್ತು ಆಗ್ತದೆ. ವರ್ಷಕ್ಕೆ ಒಂದು ಬ್ಯಾಚ್ ಅಟ್ಲೀಸ್ಟ್ ಅವ್ರ ಲೈಫ್ ಟೈಮ್ನಲ್ಲಿ ಒಮ್ಮೆ ಅದು ನೋಡಲಿಕ್ಕೆ ಅವರಿಗೆ ಸಣ್ಣದಲ್ಲಿ ಒಮ್ಮೆ ಅದರ ನೋಡಿ ಅದನ್ನು ಅನುಭವಿಸುವಂಥ ಒಂದು ಅದರ ಬಗ್ಗೆ ಮಾಹಿತಿ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕಾಗಿ ಇವತ್ತು ಸರ್ಕಾರ ಕೊಡುವ ಹಂತದಲ್ಲಿ ಎಷ್ಟರ ಈ ರೈತರಿಗೆ ಸಹಕಾರ ಮಾಡಬೇಕಾ ಎಲ್ಲ ಸಾಕು ಕೊಟ್ಟಿದ್ದಾರೆ. ಒಂದೇನಂತ ಹೇಳಿದರೆ ₹5 ಇವತ್ತು ಸಬ್ಸಿಡಿ, ₹5 ಸಬ್ಸಿಡಿ ಜೊತೆಯಲ್ಲಿ ಮತ್ತು ₹7 ನೇರವಾಗಿ ಇವತ್ತು ರೈತರಿಗೆ ಇವತ್ತು ಹೋಗ್ತಾ ಇದೆ. ಯಾವ ಇವತ್ತನ್ನು ರೇಟನ್ನು ಬಹುಶಃ ಗ್ರಾಹಕರಿಗೆ ₹7 ಜಾಸ್ತಿ ಮಾಡಿ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡುವಾಗ ನಾವು ಇನ್ನೂ ಕೂಡ ಕಡಿಮೆಯಲ್ಲಿ ನಾವು ಇದ್ದೇವೆ. ಗ್ರಾಹಕರಿಗೆ ₹7 ಜಾಸ್ತಿ ಮಾಡಿ ಆ ದುಡ್ಡು ಸೊಸೈಟಿಗೆ ಹೋಗೋದಿಲ್ಲ, ನೇರವಾಗಿ ರೈತರಿಗೆ ಹೋಗುವಂಥದ್ದು. ಸೊ 1 ಲೀಟ್ರ್ನಲ್ಲಿ ಸುಮಾರು ₹11 ನೇರವಾಗಿ ಇವತ್ತು ಸೊಸೈಟಿ ಅವರು ಕೊಡೋದು ಬಿಟ್ಟು ನೇರವಾಗಿ ಇವತ್ತು ಅವರಿಗೆ ಸಿಕ್ಕುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಯಾಕೆ ಜಾಸ್ತಿ ಆಸಕ್ತಿ ಅವರಿಗೆ ಬರಬೇಕಂತ ಹೇಳಿಕೊಂಡು. ಆದ ಕಾರಣ ಇವತ್ತು ಸರ್ಕಾರದ ಆಸಕ್ತಿ ಇದೆ, ಜನರು ಕೂಡ ಆಸಕ್ತಿ ಇದೆ. ಅದು ನಾನು ಈಗಾಗಲೇ ವೆಟರ್ನರಿ ಡಾಕ್ಟರ್ ಕೂಡ ಹೇಳಿದ್ದೇನೆ, ಎಲ್ಲಿಯ ತನಕ ಈ ವೈದ್ಯರ ಮತ್ತು ಇನ್ನಿತರ ಸಿಬ್ಬಂದಿ ವರ್ಗದ ಕೊರತೆಯನ್ನು ಬಗೆಹರಿಸೋದಿಲ್ಲೋ ಅಲ್ಲಿಯ ತನಕ ಇದು ಸಂಪೂರ್ಣವಾಗಿ ಬೆಳೀಲಿಕ್ಕೆ ಇವತ್ತು ಸಾಧ್ಯವಾಗುವುದಿಲ್ಲ. ಯಾಕೆ ಯಾರೊಬ್ಬ ಸಾಕುವವನಿದ್ರೂ ಕೂಡ ಏನಾದರೂ ರೋಗ ಬಂದಾಗ ಅದಕ್ಕೆ ಚಿಕಿತ್ಸೆ ಕೊಡಲಿಕ್ಕೆ ನಲ್ಲಿ ಮುಂದೆ ಬರೆದಿದ್ದಲ್ಲಿ ಯಾರಿಗೊಂದು ಧೈರ್ಯ ಆತ್ಮವಿಶ್ವಾಸ ಬರುವುದಿಲ್ಲ. ಅದಕ್ಕೆ ಆ ಒಂದು ವಿಚಾರ ಅಂತೂ ಬಹುಶಃ ಅದನ್ನು ನೋಡುವಾಗ ಅದಕ್ಕೆ ಏನು ಬೇಕಾದನ್ನು ಈಗಾಗಲೇ ಮಂತ್ರಿ ಕೂಡ ಇವತ್ತು ತಿಳಿಸಿದ್ದೇನೆ.
ಅದಕ್ಕಾಗಿ ಬಹುಶಃ ಎಲ್ಲ ನಿಮ್ಮ ರೈತ ಬಾಂಧವರು ನನ್ನ ಅಭಿನಂದನೆ ಶುಭಾಶಯ ಅಂತೂ ಸಲ್ಲಿಸಿಕೊಂಡು, ನಾವು ಕೂಡ ನನಗೆ ಭಾಳ ಚೆನ್ನಾಗಿ ನೆನಪಿದೆ, ನಮ್ಮ ಮನೆಯಲ್ಲಿ ಕೂಡ ದೊಡ್ಡ ಮಟ್ಟದ ಹಟ್ಟಿತ್ತು, ತೋಟದಲ್ಲಿ ಹೋದ ತುಂಬ ಇತ್ತು. ಇದರಲ್ಲಿ ಬಹುಶಃ ಬೇರೆ ಬೇರೆ ಕಲರ್ ಇದು. ಸೊ ನಾವೆಲ್ಲ ನಮ್ಗೆ ಒಂದೊಂದು ಕಲರ್ ಒಬ್ಬೊಬ್ಬರಿಗೆ, ಅದು ಸಂಜೆ ಬರೆದು ಹುಡ್ಕೊಂಡು ಬರೋದು ಅಥವಾ ಮಧ್ಯಾಹ್ನ ಹೊತ್ತು ಅದಕ್ಕೆ ನೀರಿಗೆ ಫೀಡ್ ಹಾಕಿ ಅದನ್ನು ಕುಡಿಸೋದು, ಅದು ನಮ್ಮ ತೂಕಲ ಖುಷಿ ನಮಗೆ. ಅದು ಸಿಮೆಂಟಿನ ಟ್ಯಾಂಕ್ ಹತ್ರ ಎಲ್ಲ ಬಂದು ಅದು ಕುಡಿಲಿಕ್ಕಿದೆ. ಆದ ಕಾರಣ 6 ಗಂಟೆ ಆದಾಗ ಗೊತ್ತಿಲ್ಲ, 5 ಗಂಟೆ ಬರೋದಿದ್ರೆ ನಮ್ಮನ್ನು ಕಲಿಸೋದು, ಏನು ಬರಲಿಲ್ಲ ಹೋಗಿ ಅಂತ ಹೇಳಿ ನಾವು ಹುಡ್ಕೊಂಡು ಹೋಗುವಂಥ ವಿಚಾರ ಇತ್ತು. ಸಿಡ್ಲ್ ಎಲ್ಲ ಬರುವಾಗ ಮಳೆ ಮತ್ತು ಬೇರೆ ಸಿಡ್ಲ್ ಅವತ್ತು ಬಹಳಷ್ಟು ಬರ್ತಿತ್ತು. ಫಸ್ಟ್ ತೆಗೆದು ಕಬ್ಬಿನವನ್ನು ಬಿಸಾಡ್ದಲ್ಲಿಗೆ ಅಂತ ಹೇಳಿದರೆ ಮನೆಂಗಲಕ್ಕೆಲ್ಲ ಹಟ್ಟಿ ಅಂಗಡಿಗೆ ಆ ಕಡೆಗೆ ಬಿಸಾಡೋದು, ಯಾಕಂದರೆ ಅಲ್ಲಿಗೇನು ಡೇಂಜರ್ ಆಗಬಾರ್ದು, ಅದಕ್ಕೇನು ಇದು ಹೊಡಿಬಾರ್ದು ಅಂತ ಹೇಳಿಕೊಂಡು ಆ ಒಂದು ವಿಶೇಷವಾದ ಆ ಒಂದು ಹಿರಿಯರ ಕಾಳಜಿ ಈಗಲೂ ನಮಗೆ ಭಾಳ ಹೊತ್ತು ನೆನಪಿದೆ. ಆ ಒಂದು ಸಂಸ್ಕೃತಿಯನ್ನು ಉಳಿಸಿಕೊಂಡು ತಾವೆಲ್ಲರೂ ಕೂಡ ಬೆಳೆಸಿಕೊಂಡು ಇವತ್ತು ಬಂದಿದ್ದೀರಿ. ಈ ಒಂದು ದೊಡ್ಡ ಮಟ್ಟದ ಆ ಒಂದು ಪ್ರೋತ್ಸಾಹ ಮುಂದಿನ ದಿನ ಕೂಡ ಬರುವಂತಾಗಲಿ. ಜನಸಾಮಾನ್ಯ ಆದಷ್ಟು ಹೈನುಗಾರಿಕೆ ಸಂಬಂಧಪಟ್ಟಂತೆ ತೊಡಗಿಕೊಂಡು ಬಹುಶಃ ಇವತ್ತು ಅದಕ್ಕೆ ಈ ರಾಜ್ಯಕ್ಕೆ ದೊಡ್ಡ ಮಟ್ಟದ ಆಸೆ ಶಕ್ತಿಯನ್ನು ಕೊಡುವಂಥ ವಿಚಾರ ಕೂಡ ಆಗಲಿ ಅಂತ ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಬಹುಶಃ ನಮ್ಮ ಪಶು ಇಲಾಖೆಯವರು ಅಧಿಕಾರಿ ಭಾಳ ಆಸಕ್ತಿಯಿಂದ ಒಂದು ಕರು ಮೇಳ ಮಾಡಲೇಬೇಕಂತ ಹೇಳಿ ಭಾಳಷ್ಟು ಸಮಯದಿಂದ ಇವರು ಕೇಳ್ತಾ ಇದ್ರು. ಅದು ಕೂಡ ಅದಕ್ಕೆ ಅವರ ವಿಶೇಷ ಆಸಕ್ತಿ ಅಂತ ಹೇಳಿದರೆ ಯಾರೆಲ್ಲ ಇವತ್ತು ಸಾಕ್ತಾ ಇದ್ದಾರೆ ಅವ್ರಿಗೊಂದು ಪ್ರೋತ್ಸಾಹ, ಅವ್ರಿಗೊಂದು ವರ್ಷಕ್ಕೊಮ್ಮೆ ಆಗುವ ಕೂಡ ತಯಾರು ಮಾಡಿ ಮುಂದಿನ ವರ್ಷ ಆಗ್ತದೆ ನನ್ನ ಕರುವನ್ನು ಹಸುವನ್ನು ತೆಕ್ಕೊಂಡು ಹೋಗ್ಬೇಕಂತ ಹೇಳಿ ಆ ಕರು ಅನ್ನೋ ಒಂದು ಆಸಕ್ತಿ ಇರ್ತದೆ. ನಮ್ಮಲ್ಲಿ ಅವತ್ತು 1976 ನಾನು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ನಮ್ಮ ಜರ್ಸಿ ಆಗಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್. ಆವತ್ತು ಯಾರ್ದು ಜರ್ಸಿ ಇರಲಿಲ್ಲ ಇದರಲ್ಲಿ, ನನಗೆ ಅವತ್ತು ಬಂದದಷ್ಟೇ, ಅದು ಬೇರೆ ಎಲ್ಲ ಕಂಟ್ರೀಸಿಂದ. ಅದನ್ನು ಎಲ್ಲಿ ನೇರ್ ಮೈದಾನದಲ್ಲಿ ಎಕ್ಸಿಬಿಷನ್ ಇತ್ತು. ಆಗ ಅದಕ್ಕೊಂದು ಪ್ರೈಸ್ ಸಿಕ್ಕಿದಾಗ ಅದು ಲಾರಿ ಮೇಲೆ ಕೂತ್ಕೊಳ್ಳಿಸಿ ಅಲ್ಲಿಂದ ಬಪ್ಪಾಲ್ತವ್ರಿಗೆ ಎಂಥ ಮೆರವಣಿಗೆ ಇತ್ತು ನಮ್ಮ ಅದನ್ನು ಹಿಡ್ಕೊಂಡು ಬಂದದ್ದು. ಆದ ಕಾರಣ ಈ ವರ್ಷವೆಲ್ಲ ಇರ್ತದೆ. ಅವತ್ತು ಆಗ ನಿರ್ಮದಲ್ಲಿ ಮಾಡ್ತಾಯಿದ್ರು ಇದರಲ್ಲಿ, ಅಲ್ಲಿಂದ ಮೆರವಣಿಗೆ ಇದನ್ನು ಪ್ರೈಸಿಗೆ ಅದಕ್ಕೆ ಇಲ್ಲಿಗೆ ದೊಡ್ಡದೊಂದು ಇದಾಕಿ ಅದನ್ನು ಲಾರಿಯಲ್ಲಿ ತಗೊಂಡು ಬಂದಂಥ ವಿಚಾರ. ಆದ ಕಾರಣ ಇದೆಲ್ಲ ಇವತ್ತಿನ ಮಕ್ಕಳಿಗೆ ಕೂಡ ಇಂಥದ್ದೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಾಗ ಒಂದು ಅತ್ಯುತ್ತಮವಾದ ವ್ಯಕ್ತಿತ್ವ ಇವತ್ತು ಬರಲಿಕ್ಕೆ ತುಂಬ ಕಾಲದ ಉಪಕಾರ ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕಾಗಿ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ನಾನಿಲ್ಲಿ ಪಜ್ಯದಲ್ಲಿರುವಂಥ ಗೋಶಾಲೆ ಸ್ಥಾಪಕ ಮುಖ್ಯಸ್ಥ ಕೂಡ ಅಭಿನಂದಿಸ್ತೇನೆ. ಭಾಳಷ್ಟು ಇವತ್ತು ಗೋವುಗಳಿಗೆ ಅದರ ರೀತಿಯಿಂದಾಗಿ ಇವತ್ತು ಆ ಒಂದು ಚೆನ್ನಾಗಿ ಅದನ್ನು ಜೀವನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಇವತ್ತು ಆ ಗೋಶಾಲೆ ಇವತ್ತು ಕೊಟ್ಟಿರ್ತಾರೆ. ಯಾಕಂತ ಹೇಳಿ ಈ ಭೂಮಿಯಲ್ಲಿ ನಮಗೆ ಮನುಷ್ಯರಿಗೆ ಮಾತ್ರ ಬದುಕಲಿಕ್ಕೆ ಹಕ್ಕಲ್ಲ, ನಮ್ಗಿಂತ ಜಾಸ್ತಿ ಹಕ್ಕು ಪ್ರಾಣಿಗಳಿಗೆ ಕೊಡಬೇಕು. ಯಾಕೆ ಮತ್ತು ಅವ್ರಿಗಿದೆ, ಯಾಕೆ ನಮಗೆ ಬಾಯಿ ಆದರೂ ಬರ್ತದೆ ಸಮಸ್ಯೆ ಅಂತ ಹೇಳಿದಾಗ, ಅದಕ್ಕೆ ಬಹುಶಃ ಬರೋದಿಲ್ಲ. ಅದನ್ನು ನೋವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಮಾಡೋದೇ ಅದನ್ನು ಸಮಾಜದ ಎಲ್ಲ ವರ್ಗದ ಸರ್ವರು ಕೂಡ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾನು ನಿಮ್ಮಲ್ಲಿ ಬೇರೆ ಬೇರೆ ಸಮಸ್ಯೆ ಏನಾದ್ರು ವಿಚಾರ ಇದ್ದರೆ ಅಥವಾ ಇದರಲ್ಲಿ ಇನ್ನಷ್ಟು ವೃದ್ಧಿಗೊಳಿಸಿ ಏನಾದರೂ ಸಲಹೆ ಸೂಚನೆ ಇದ್ದರೆ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ. ನಾನು ಕೂಡ ಸಂಬಂಧಪಟ್ಟ ಮಂತ್ರಿ ಮತ್ತು ಅಧಿಕಾರಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ನನ್ನ ಪ್ರೋತ್ಸಾಹ ಖಂಡಿತವಾಗಿ ನಾನು ಕೊಡ್ತಂದು ಹೇಳಿಕೊಳ್ತಾ ತಂದಂಥ ಎಲ್ಲರಿಗೂ ನನ್ನ ಶುಭಾಶಯವನ್ನು ಸಲ್ಲಿಸಿಕೊಂಡು ಇಲಾಖೆ ಅಧಿಕಾರಿ ನಿಮಗೂ ನನ್ನ ಬಂದನ್ನು ಸಲ್ಲಿಸಿ KMF ಮುಖ್ಯಸ್ಥರಿಗೆ ಸಲ್ಲಿಸಿಕೊಂಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.